ಅಲ್ಲ ಬಡಿದೆ ಮನೇಲಿ ಹೆಣ್ಣು ನೋಡಕ್ ಹೋಗನ್ ಬಾ ಅಂತಂತಂದ್ರೆ ಇಲ್ಲಿ ಬಂದು ನಿಂತ್ಕೊಂಡು ಏನೋ ಮಾಡ್ತಿದ್ಯಾ? ನಿಮ್ಮ ಅಪ್ಪ ನೋಡಿದ್ರೆ ಬಾಯ್ ಬಾಯ್ ಬಿಡ್ಕೊತಾವ್ನೆ. ಥೋ ಹೋಗಪ್ಪ, ನಾನು ಮದ್ವೆಗಿದ್ವೆ ಎಲ್ಲ ಆಗೋದಿಲ್ಲ. ತಗಳಪ್ಪ, ಏನಾಯ್ತೋ ನಿಂಗೆ? ತಾಳಿ ಜೋಪಲ್ಲಿ ಇಟ್ಕೊಂಡು ಹೂ ಅಂದ್ರೆ ತಾಳಿ ಕಟ್ಟಕ್ ರೆಡಿ ಇದ್ ಮಗ ನೀನು. ಬುದ್ಧಂಗೆ ಬೋಧಿ ವೃಕ್ಷದ ಕೆಳಗಡೆ ಜ್ಞಾನೋದಯ ಆದಂಗೆ ನಿನಗೆ ಯಾವ ಬಾರ್ ಕೆಳಗಡೆ ಆಯ್ತಪ್ಪ? ಹ್ಞೂ ಕಣಪ್ಪ, ಈ ನ್ಯೂಸು ಸೋಷಿಯಲ್ ಮೀಡಿಯಾ ಎಲ್ಲ ನೋಡಿದ್ರೆ ಮದುವೆ ಆಗದಲ್ಲ ಮಠ ಸೇರ್ಕೊಳ್ಳೋದು ಬೆಸ್ಟು ಅನ್ಸುತ್ತೆ. ತಾಳಿ ಕಟ್ಟೋದು ನೆನ್ಸ್ಕೊಂಡ್ರೆ ಭಯ ಆಯ್ತದೋ, ಹನಿಮೂನ್ ಅಂದ್ರೆ ನಡ್ಕ ಬರ್ತದೋ, ಬಾ ಚಂದ್ರಮ್ಮ ಮಧು ಮಂಚಕ್ಕೆ ಅಂತ ಕರೆದು ಯಮುನ್ ಜೊತೆ ಚಟ್ಟ ಹತ್ತಿಸ್ಬಿಟ್ರೆ. ಥೂ, ಈ ಸೋಷಿಯಲ್ ಮೀಡಿಯಾ ಬಂದ್ಮೇಲೆ ನಾವು ಹಾಳಾಗ್ಬಿಟ್ಟ ಕಣ. ಅಲ್ಲ ಕಣ, ಅವಳು ಯಾರೋ ಹನಿಮೂನಲ್ಲಿ ಸಾಯಿಸಿದ್ಲು, ಅವಳು ಹಂಗ್ ಮಾಡಿದ್ಲು, ಇವಳು ಹಿಂಗ್ ಮಾಡಿದ್ಲು ಅಂತ ಹೆಣ್ಣಿನ ಬಗ್ಗೆ, ಸಂಸಾರದ ಬಗ್ಗೆ, ಸಂಬಂಧಗಳ ಬಗ್ಗೆ ಕೆಟ್ಟಾಗ ಮಾತಾಡೋ ನಾವು ಮದುವೆ ಚೆನ್ನಾಗಿರೋರ್ ಬಗ್ಗೆ ಯಾಕೆ ಮಾತಾಡಲ್ಲ ಅಂತೀನಿ. ಅಲ್ವೋ, ನಿಮ್ಮ ಅಪ್ಪ ನಿಮ್ಮವ್ವ ಜಗಳನೋ ಜೂಟಿನೋ ಮದುವೆ ಚೆನ್ನಾಗಿಲ್ವಾ? ಅಷ್ಟೇ ಯಾಕಪ್ಪ, ನಿಮ್ಮ ಅಣ್ಣ ಮೊನ್ನೆ ಮದುವೆ ಆಗಿ 6 ತಿಂಗಳಿಗೆ 3 ತಿಂಗಳು ಮಾಡಿ ಏರಿ ಮೇಲೆ ಎಸ್ಕೊಂಡು ನಿಮ್ಮ ಅತ್ತಿಗೆ ಜೊತೆ ಆರಾಮಾಗಿ ಅವನೇ. ಮದ್ವೆ ಆಗಿರೋ ಎಲ್ಲರೂ ಡಿವೋರ್ಸ್ ಆಗ್ತಿಲ್ವೋ? ಸೋಷಿಯಲ್ ಮೀಡಿಯಾ ನೋಡೋ ಮಿಂಡ್ರಿಗಳು ಡಿವೋರ್ಸ್ ತಗೋತಾ ಇರೋದು, ಅರ್ಥ ಆಯ್ತಾ? ಬಾರಪ್ಪ ನೀನು. ಇತ್ತೀಚೆಗೆ ಈ ಹೆಣ್ಮಕ್ಳು ಮಾತೆತ್ತಿರೋ ಡಿವೋರ್ಸ್ ಅಂತವೆ. ಮೊನ್ನೆ ಒಬ್ಳು ಗಂಡ ಜಗಳ ಆಡ್ಲಿಲ್ಲ ಅಂತ ಡಿವೋರ್ಸ್ ಕೊಟ್ಟವಳೆ. ಹ್ಞೂ ಕಣಪ್ಪ, ನಿಮ್ಮ ಅಪ್ಪ ಕುಡ್ಕೊ ಬಂದು ಹೊಡೆದ್ರು ಬೈದ್ರು, ಚಾನಲ್ ಗುಂಡಿಲ್ ಚಂಗುಲಿ ಕೆಲಸ ಮಾಡಿ ನಿಮ್ಮವ್ವ ನಿಮ್ಮನ್ನ ಸಾಕಿದ್ಲಲ್ಲ, ಅವಳು ನಿಮಗೆ ಕಾಣಕ್ಕಲ್ಲ. ಮದುವೆ ಆಗಿ 3 ತಿಂಗಳಿಗೆ ಗಂಡ ಬಿಟ್ಟೋದ್ರು ಆ ಮಾದೇವಕ್ಕ ಗಾರೆ ಕೆಲಸ ಮಾಡಿ ಮಕ್ಳನ್ನ ಸಾಕ್ತಾವಳಲ್ಲ, ಅವಳು ನಿಮ್ ಕಣ್ಣಿಗೆ ಕಾಣಲ್ಲ. ಅಷ್ಟೇ ಯಾಕು, ಸೊಂಟ ಇಲ್ದೇ ಇರೋ ಆ ವಯ್ಯನ್ ಜೊತೆ 30 ವರ್ಷ ಜೀವನ ಮಾಡಿದ್ದೆಲ್ಲ ನಿಮ್ ಪಕ್ಕದ ಮನೆ ಪದ್ಮಕ್ಕ, ಅವಳು ನಿಮಗೆ ಕಣ್ಣಿಗೆ ಕಾಣಲ್ಲ. ಅವಳು ಯಾರೋ ಕೆಲ್ಸಕ್ಕೆ ಬಾರ್ದೇ ಇರೋ ಬಡ್ಡಿ ಡಿವೋರ್ಸ್ ಕೊಟ್ಬಿಟ್ರೆ ನಿಮ್ಗೆ ಅದು ಕಣ್ಣಿಗೆ ಕಾಣ್ತದೆ. ಹತ್ರದಲ್ಲಿರೋ ಒಳ್ಳೇದ್ ನೋಡಿ ಅಂದ್ರೆ ದೂರದಲ್ಲಿರೋ ಕೆಟ್ಟದ್ ನೋಡ್ತೀನಿ ಅಂತಿರಲ್ರು. ಈ ಸೋಷಿಯಲ್ ಮೀಡಿಯಾ ಬಂದಾದ್ಮೇಲೆ ಸಂಬಂಧಗಳಿಗೆ ಬೆಲೆ ಇಲ್ಲ, ಸಂಸಾರಗಳಂತೂ ಹಾಳಾಗೋದು. ನೀವೇ ಯಾವಾಗ ಬುದ್ಧಿ ಕಲಿತಾರೋ ಏನೋ. ಈ ಸೋಷಿಯಲ್ ಮೀಡಿಯಾ ಬಿಡು. ನಿಮ್ಮ ಅಪ್ಪ ಕರೀದ್ನೋ ಬೀಳಿದ್ನೋ ಒಳ್ಳೆ ಹುಡುಗಿ ನೋಡಿರ್ತೇನೆ, ಹೋಗಿ ಮದುವೆ ಆಗು. ಸೋಷಿಯಲ್ ಮೀಡಿಯಾ ಅಂತೆಲ್ಲ ಬಂದ್ಮೇಲೆ ಬುದ್ಧಿ ಕಲ್ತ್ರು.